everyone fine. ಇದು TV5 ವರದಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಹೆದ್ದಾರಿ ನಡುವಿನ ಅಕ್ರಮ ಕಲ್ಲು ಗಣಿಗಾರಿಕೆಗೆ ಬ್ರೇಕ್ ಬಿದ್ದಿದೆ. ಹೆದ್ದಾರಿ ಕಾಮಗಾರಿ ನೆಪದಲ್ಲಿ ಕೆಂಪು ಕಲ್ಲಿನ ಗಣಿಗಾರಿಕೆ ನಡೀತಾ ಇತ್ತು. TV5 ಇದರ ಬಗ್ಗೆ ವರದಿಯನ್ನ ವಿಸ್ತೃತವಾಗಿ ಬಿತ್ತರಿಸಿತ್ತು. ಈಗ ಅದಕ್ಕೆ ಫಲಶ್ರುತಿ ಸಿಕ್ಕಿದೆ. ಹೆದ್ದಾರಿ ಮಧ್ಯದಲ್ಲೇ ಅಕ್ರಮ ಕಲ್ಲು ಗಣಿಗಾರಿಕೆ ನಡೀತಾ ಇತ್ತು. ಲೈಸೆನ್ಸ್ ಯಾವುದೂ ಹೊಂದಿರಲಿಲ್ಲ ಅನ್ನುವಂಥ ಆರೋಪ ಇತ್ತು. ಹೆದ್ದಾರಿ ಕಾಮಗಾರಿ ನೆಪದಲ್ಲಿ ಕೆಂಪು ಕಲ್ಲಿನ ಒಂದು ಬಳಕೆ ಅವ್ಯಾಹತವಾಗಿ ಆಗ್ತಾ ಇತ್ತು. ಮಂಗಳೂರು ಸಾಣೂರು ಹೆದ್ದಾರಿ ಎಡಪದುವಿನಲ್ಲಿ ಗಣಿಗಾರಿಕೆ ಅಕ್ರಮವಾಗಿ ನಡೀತಾ ಇತ್ತು. ರಾತ್ರಿ ಆದರೆ ಲಾರಿಗಳು, ಯಂತ್ರೋಪಕರಣಗಳು, JCBಗಳು ಆರ್ಭಟಿಸ್ತಾ ಇದ್ವು. ಇದೀಗ TV5 ವರದಿ ಬೆನ್ನಲ್ಲೇ ಅಕ್ರಮ ಕಲ್ಲು ಗಣಿಗಾರಿಕೆಗೆ ಬ್ರೇಕ್ ಹಾಕಿದ್ದಾರೆ. ಯಾಕೆಂದರೆ ಅಲ್ಲಿ ಹೆದ್ದಾರಿ ಆಗ್ತಾ ಇದೆ, ವಿಳಂಬ ಆಗ್ತಾ ಇದೆ. ಮಧ್ಯದಲ್ಲಿ ಹೆದ್ದಾರಿ ಮಾಡುವಂಥ ಸಂದರ್ಭದಲ್ಲಿ ಆ ಕೆಂಪು ಮಣ್ಣಿನ ನಿಕ್ಷೇಪ ಪತ್ತೆ ಆಗಿಬಿಡ್ತು. ಈಗ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಮಂಗಳೂರು ಸಾಣೂರು ಹೆದ್ದಾರಿ ಸುಮಾರು 45 ಕಿಲೋಮೀಟರ್ ಹೆದ್ದಾರಿ ಇದು. ಅಲ್ಲಿ ಇದು ಆದಮೇಲೆ ಕೆಂಪು ಮಣ್ಣಿನ ನಿಕ್ಷೇಪ ಪತ್ತೆ ಆದಮೇಲೆ ಹೆದ್ದಾರಿ ಮಾಡೋದನ್ನೇ ಬಿಟ್ಬಿಟ್ರು. ಅಲ್ಲಿ ಈಗ ಗಣಿಗಾರಿಕೆ ನಡೆಸಿದ ಹೆದ್ದಾರಿ ಗುತ್ತಿಗೆ ಸಂಸ್ಥೆಗೆ ನೋಟಿಸ್ ಕೊಟ್ಟಿದ್ದಾರೆ ಮತ್ತು ದಂಡ ವಿಧಿಸಿದ್ದಾರೆ. ಗಣಿಗಾರಿಕೆ ಇಲಾಖೆಯಿಂದ DBL ಸಂಸ್ಥೆಗೆ ನೋಟಿಸ್ ಹೋಗಿದೆ. ಅಧಿಕಾರಿಗಳು ಈಗ ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಇದರ ಬಗ್ಗೆ TV5 ವಿಸ್ತೃತವಾದಂಥ ವರದಿಯನ್ನು ಬಿತ್ತರಿಸಿತು. ನೋಡಿ, ಇದೇ ಜಾಗ, ಅಲ್ಲಿ ಹೈವೇ ಇದೆ. ಹೈವೇದಲ್ಲೇ ಮಧ್ಯದಲ್ಲೇ ಇದು ಸ್ಟ್ರೇಟ್ ಬರಬೇಕಾಗಿತ್ತದು. ಆದರೆ ಇದು ಕ್ವಾರಿ ಇದೆ ಅಂಥೇಳಿ, ಅಂದರೆ ನಿಕ್ಷೇಪ ಇವರು ಓಪನ್ ಮಾಡಿದ್ದದು. ಮತ್ತು ಆ ಕಡೆ ಬಲಕ್ಕೆ ತಿರು ತೊಗೊಂಡ್ಬಿಟ್ರು ಅವರು. ಅಲ್ಲಿ ತಮ್ಮ ವ್ಯವಹಾರವನ್ನು ಮಾಡ್ತಾಯಿದ್ರು. ಇಟ್ಟಿಗೆಗಳನ್ನು ಮಾಡಿ ಭಾಳ ದೊಡ್ಡ ಮಟ್ಟದಲ್ಲಿ ಲಾಭವನ್ನು ಪಡೆದುಕೊಳ್ತಾ ಇದ್ದರು. ಲೈಸೆನ್ಸ್ ಇರಲಿಲ್ಲ, ಜೊತೆಗೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿರಲಿಲ್ಲ. ಇಲ್ಲಿ ಕೆಲ ಅಧಿಕಾರಿಗಳ ಕುಮ್ಮಕ್ಕು ಕೂಡ ಇತ್ತು. ಇದ್ರ ಬಗ್ಗೆ ಈಗ ಅಧಿಕಾರಿಗಳೇ ಹೋಗಿ ಪರಿಶೀಲನೆ ಮಾಡಿದ್ದಾರೆ. ಹೇಳೋರು ಕೇಳೋರು ಯಾರೂ ಇರಲಿಲ್ಲ. ಬಹಳ ವರ್ಷಗಳಿಂದ ಈ ಅಕ್ರಮ ಗಣಿಗಾರಿಕೆ ನಡೀತಾ ಇತ್ತು. ಅದಕ್ಕೆ ಅಧಿಕಾರಿಗಳು ಬ್ರೇಕ್ ಹಾಕಿದ್ದಾರೆ. TV5ನ ವರದಿ ಬಂದಂಥ ಬೆನ್ನಲ್ಲೇ ಇನ್ನು ಅಲ್ಲಿನ ಸ್ಥಳೀಯರು ಕೂಡ TV5ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಬಹಳ ತೊಂದರೆ ಆಗ್ತಾ ಇತ್ತು ಸುತ್ತಮುತ್ತಲಿರುವಂತಹ ನಿವಾಸಿಗಳಿಗೆ. ಮತ್ತು ರಾತ್ರಿ ಹೊತ್ತು ಇವರು ಈ ಕ್ರಷರ್ ನಡೆಸೋದ್ರಿಂದಾಗಿ ಭಾರಿ ವಾಹನಗಳ ಓಡಾಟ, ಜೊತೆಗೆ JCB ಯಂತ್ರಗಳ ಘರ್ಜನೆ, ಇವೆಲ್ಲವೂ ಕೂಡ ಸ್ಥಳೀಯರಿಗೆ ನಿದ್ದೆ ಕೆಡಿಸಿತ್ತು. ಮತ್ತು ಇವರು ಏನು ಮಾಡ್ತಾಯಿದ್ರು, ಆ ಹೆದ್ದಾರಿ ಮಧ್ಯಭಾಗದಲ್ಲೇ ಅಗೆದುಕೊಂಡು ಹೋಗ್ತಾ ಇದ್ರು. ಮತ್ತಷ್ಟು ಮಾಹಿತಿ ಆದಿತ್ಯ ನೀಡ್ತಾರೆ. ಆದಿತ್ಯ, ಹೆದ್ದಾರಿಯ ಮಧ್ಯಭಾಗದಲ್ಲೇ ಗಣಿಗಾರಿಕೆ ಅಕ್ರಮವಾಗಿ ನಡೆಸಲಾಗ್ತಾ ಇತ್ತು. TV5ನ ವರದಿಗೆ ಕೊನೆಗೂ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಏನೆಲ್ಲ ಕ್ರಮ ತೆಗೆದುಕೊಂಡಿದ್ದಾರೆ? ಸ್ಥಳೀಯರ ಮೆಚ್ಚುಗೆ ಹೇಗೆ ವ್ಯಕ್ತವಾಗಿದೆ? ನಿಜಕ್ಕೂ ಕೂಡ ಪ್ರಭು, ಇದು TV5ನ ಒಂದು ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಯಾಕಂದ್ರೆ ಕಳೆದ 3 ತಿಂಗಳುಗಳಿಂದ ಅಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ನಡೀತಾ ಇತ್ತು. ಕೋಟಿ ಗಣಿ ಸಂಪತ್ತು ಲೂಟಿ ಆಗ್ತಾ ಇತ್ತು. ಅದೆಲ್ಲೋ ಒಂದು ಕಡೆ ಹೆದ್ದಾರಿ ಕಾಮಗಾರಿಗೆ ಉಪಯೋಗ ಆಗಿ ಕಾಮಗಾರಿ ಬೇಗ ಆಗಿದ್ರೆ ಏನೋ ಸಂತೋಷ ಪಡಬಹುದಿತ್ತು. ಆದ್ರೆ ಅದು ಸೇರ್ತಾ ಇದ್ದಿದ್ದು ಕೆಲವೊಂದಿಷ್ಟು ಖಾಸಗಿ ವ್ಯಕ್ತಿಗಳ ಕೈಗೆ. ಹಾಗಾಗಿ ಈ ವಿಚಾರವಾಗಿ TV5 ಅಲ್ಲಿ ಹೋಗೊಂದು ರಿಯಾಲಿಟಿ ಚೆಕ್ ಅನ್ನ ಕೂಡ ಮಾಡಿತ್ತು. ಮತ್ತು ಆ ಭಾಗದ ಜನರು ತುಂಬಾ ರೋಸಿ ಹೋಗಿದ್ರು. ಅಂದ್ರೆ ದಿನನಿತ್ಯ ಅಲ್ಲಿ ಯಂತ್ರೋಪಕರಣಗಳು, ದೊಡ್ಡ ಲಾರಿಗಳು, 100 ಲಾರಿಗಳು ಬಂದು ಅಲ್ಲಿ ಗಣಿಗಾರಿಕೆಯನ್ನು ನಡೆಸ್ತಾ ಇತ್ತು. ರಸ್ತೆ ಸಂಚಾರಕ್ಕೂ ಕೂಡ ಬಹಳ ಸಂಕಷ್ಟ ಎದುರಾಗಿತ್ತು. ಮತ್ತು ಈ ಹೆದ್ದಾರಿ ಕಾಮಗಾರಿ ಅನ್ನುವಂಥದ್ದು ಸುಮಾರು 5-6 ವರ್ಷದಿಂದ ನಡೀತಾ ಇದ್ರು ಕೂಡ ಇನ್ನೂ ಮುಕ್ತಾಯವಾಗಿಲ್ಲ. ಇನ್ನೊಂದು ಕಡೆಯಿಂದ ಅದು ವಿಳಂಬವಾಗ್ತಾ ಇತ್ತು. ಹಾಗಾಗಿ ನಾವೇನೊಂದು ವರದಿ ಮಾಡಿದ್ದು, ಈ ಬೆನ್ನಲ್ಲೇ ಗಣಿ ಇಲಾಖೆಯ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಜಿಲ್ಲಾಧಿಕಾರಿಯ ಗಮನಕ್ಕೂ ಕೂಡ ಈ ವಿಚಾರವನ್ನ ತರಲಾಗಿತ್ತು. ನಿನ್ನೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಹಿರಿಯ ಅಧಿಕಾರಿಯಾಗಿರುವಂತಹ ಕೃಷ್ಣವೇಣಿ ಮತ್ತು ಟೀಮ್ ಅಲ್ಲಿಗೆ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಈ ವೇಳೆ ಏನು ಹೆದ್ದಾರಿ ಕಾಮಗಾರಿಗೋಸ್ಕರ ನಾವು ಕಲ್ಲನ್ನು ಉಪಯೋಗ ಮಾಡ್ತಾ ಇದ್ವಿ ಅಂತ ಹೇಳುವಂತದ್ದು ಶುದ್ಧ ಸುಳ್ಳು ಅನ್ನುವಂಥದ್ದು ಸಾಬೀತಾಗಿದೆ. ಅವರಿಗೆ ಏನು ಪ್ರಮಾಣದಲ್ಲಿ ಕಲ್ಲುಗಳನ್ನ ತೆಗೆಯಲಾಗಿದೋ ಆ ಪ್ರಮಾಣದಲ್ಲಿ ಅದನ್ನ ಹೆದ್ದಾರಿ ಕಾಮಗಾರಿಗೆ ಅವರು ಬಳಸುತ್ತಿಲ್ಲ ಅನ್ನುವಂತ ವಿಚಾರ ಗಮನಕ್ಕೆ ಬಂದಿದೆ. ಹೀಗಾಗಿ ಈಗಾಗಲೇ ಇವತ್ತು ಅವರು ಒಂದು ದಂಡ ಮತ್ತು ನೋಟಿಸ್ ಅನ್ನ ನೀಡೋದಕ್ಕೆ ಸಜ್ಜಾಗಿದ್ದಾರೆ. ಆ DBL ಗುತ್ತಿಗೆ ಸಂಸ್ಥೆ ಏನಿದೆ ಈ ಸಂಸ್ಥೆಗೆ. ಮತ್ತು ಇದರ ಹಿಂದೆ ಸಾಕಷ್ಟು ಖಾಸಗಿ ವ್ಯಕ್ತಿಗಳು ಕೂಡ ಸೇರ್ಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಅವರಿಗೆಲ್ಲರಿಗೂ ಕೂಡ ಈಗ ವಿಚಾರವಾಗಿ ಒಂದು ಕ್ರಮವಾಗುವಂತ ಸಾಧ್ಯತೆ ಇದೆ. ಪ್ರಭು, ಒಟ್ಟಾರೆಯಾಗಿ ಏನು ಕಳೆದ 3 ತಿಂಗಳಿಂದ
ತಿಂಗಳಿನಿಂದ ನಡೀತಾ ಇದ್ದಂತಹ ಈ ಅಕ್ರಮ ಗಣಿಗಾರಿಕೆಗೆ ಒಂದು ಕಡಿವಾಣ ಹಾಕೋದಿಕ್ಕೆ ಸಾಧ್ಯವಾಗಿರ್ಲಿಲ್ವೋ, ಆ TV5 ವರದಿ ಬೆನ್ನಲ್ಲೇ ಈಗ ಅದಕ್ಕೆ ಒಂದು ಬ್ರೇಕ್ ಬಿದ್ದಿದೆ ಪ್ರಭು. ಆದಿತ್ಯ, ಇಲ್ಲಿ ರಾತ್ರೋರಾತ್ರಿ JCBಗಳ ಗರ್ಜನೆ ಆಗ್ತಾ ಇತ್ತು, ಭಾರಿ ವಾಹನಗಳ ಟಿಪ್ಪರ್ ಲಾರಿಗಳ ಓಡಾಟಗಳಾಗ್ತಾ ಇತ್ತು, ಹಾಗಾಗಿ ಸ್ಥಳೀಯರಿಗೆ ತೊಂದರೆ ಆಗ್ತಾ ಇತ್ತು. ಮತ್ತೆ ಈಗ ರಿಲೀಫ್ ಸಿಕ್ಕಂತ ಆಗಿರ್ಬೋದು ಅಂತ ಅನ್ಸುತ್ತೆ. ನಿಜವಾಗ್ಲೂ ಪ್ರಭು, ಯಾಕಂದ್ರೆ ಆ ಭಾಗದ ಜನರಿಗೆ ಇದು ಬಹಳ ಒಂದು ರೀತಿ ಕಿರಿಕಿರಿ ಆಗ್ತಾ ಇದೆ. ಯಾಕಂದ್ರೆ ಅದು ಜನವಸತಿ ಪ್ರದೇಶ ಬೇರೆ. ಇವರು ಗಣಿಗಾರಿಕೆಯನ್ನ ಆರಂಭ ಮಾಡ್ತಾ ಇದ್ದಿದ್ದೆ ಸಂಜೆ ಬಳಿಕ. ಸಾಮಾನ್ಯವಾಗಿ ಪ್ರಾಮಾಣಿಕವಾಗಿ ಇವರೇನಾದ್ರೂ ಗಣಿಗಾರಿಕೆಯನ್ನ ಮಾಡ್ತಾ ಇರುವಂತವರ ಆಗಿದ್ರೆ ಇವರು ದಿನದ ಹೊತ್ತಲ್ಲೇ ಮಾಡಬೇಕಾಗಿತ್ತು. ಆದ್ರೆ ಇವರು ಕತ್ತಲು ಕವಿದ ಬಳಿಕವೇ ಇವರ ಗಣಿಗಾರಿಕೆ ಅನ್ನುವಂಥದ್ದು ಆರಂಭವಾಗ್ತಾ ಇತ್ತು. ಸುತ್ತಮುತ್ತಲು ಸಾಕಷ್ಟು ಮನೆಗಳು ಇದೆ. ಆ ಮನೆಯವರಿಗೂ ಕೂಡ ಸಾಕಷ್ಟು ಇದೊಂಥರ ಕಿರಿಕಿರಿಯನ್ನ ಉಂಟು ಮಾಡ್ತಾ ಇತ್ತು ಮತ್ತು ಅಪಾರ ಪ್ರಮಾಣದಲ್ಲಿ ಧೂಳು ಹಬ್ಬಿ ಆ ಭಾಗದ ಜನರಿಗೂ ಕೂಡ ಉಸಿರಾಡೋಕ್ಕೂ ಕೂಡ ಕಷ್ಟವಾದಂತಹ ಒಂದು ವಾತಾವರಣ ನಿರ್ಮಾಣವಾಗಿತ್ತು. ಮತ್ತು ಈ ಬಗ್ಗೆ ಮಾತನಾಡೋದಕ್ಕೆ ಜನರು ಕೂಡ ಹೆದರ್ತಾ ಇದ್ರು. ಇಂಥ ಒಂದು ಸಮಸ್ಯೆ ಇದೆ, ಆದ್ರೆ ಇದಕ್ಕೆ ಪ್ರತಿರೋಧವನ್ನ ವ್ಯಕ್ತಪಡಿಸುವಂತ ಶಕ್ತಿ ಕೂಡ ಅವರಲ್ಲಿ ಇರಲಿಲ್ಲ. ಯಾಕಂದ್ರೆ ಪಕ್ಷಾತೀತವಾಗಿ ದೊಡ್ಡ ದೊಡ್ಡ ಕುಳಗಳೇ ಈ ಒಂದು ಗಣಿಗಾರಿಕೆಯಲ್ಲಿ ಭಾಗಿಯಾಗಿದ್ರು, ವ್ಯವಸ್ಥೆಯ ಪ್ರಮುಖರು ಕೂಡ ಇದರಲ್ಲಿ ಶಾಮೀಲಾಗಿದ್ರು. ಹೀಗಾಗಿ ಜನರು ಕೂಡ ರೋಸಿ ಹೋಗಿದ್ರು. ಅವರಿಗೊಂದು ಈ ವರದಿ, ನಮ್ಮ TV5 ನ ವರದಿ ಏನಿದೆ, ಇದು ಒಂದು ರೀತಿ ಆಶಾದಾಯಕವಾಗಿದೆ. ನಿತ್ಯ ನಿರಂತರವಾಗಿ ಕಳೆದ 3 ತಿಂಗಳಿನಿಂದ ಅಲ್ಲಿ ಕೋಟಿ ಕೋಟಿ ಮೌಲ್ಯದ ಒಂದು ಗಣಿಗಾರಿಕೆಯನ್ನು ನಡೆಸಲಾಗಿದೆ. ಒಂದು ಪ್ರೊಫೆಷನಲ್ ಕಲ್ಲಿನ ಕೋರೆ ರೀತಿ ಅದು ಮಾರ್ಪಾಡಾಗಿತ್ತು. ಏನೊಂದು 10 ವರ್ಷದಲ್ಲಿ ತೆಗಿಬೇಕಾಗಿರುವಂತಹ ಕಲ್ಲನ್ನ ಕೇವಲ 3 ದಿನಗಳಲ್ಲಿ ಅವರು ವ್ಯವಸ್ಥಿತವಾಗಿ ತೆಗೆದುಕೊಂಡಿದ್ರು. ಸರ್ಕಾರದ ಖಜಾನೆಗೆ ಸೇರ್ಬೇಕಾಗಿದ್ದಂಥದ್ದು ಅಥವಾ ಹೆದ್ದಾರಿಯ ನಿರ್ಮಾಣಕ್ಕೆ ಯೂಸ್ಫುಲ್ ಆಗ್ಬೇಕಾದಂತಹ ಆ ಒಂದು ಕಲ್ಲುಗಳು ಯಾರ್ಯಾರದೋ ಖಾಸಗಿ ಜಾಗಗಳಿಗೆ, ಖಾಸಗಿ ಕಟ್ಟಡಗಳಿಗೆ ಯೂಸ್ ಆಗಿದೆ. ಬೇರೆ ಅನೇಕ ಖಾಸಗಿ ವ್ಯಕ್ತಿಗಳು ಇದರಲ್ಲಿ ಹಣ ಮಾಡಿದ್ದಾರೆ. ಹಾಗಾಗಿ ಈಗ ಗಣಿ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ, ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಯಾರೆಲ್ಲ ಇದರಲ್ಲಿ ಶಾಮೀಲಾಗಿದ್ದಾರೋ ಅವರ ವಿರುದ್ಧ ನಾವು ಸೂಕ್ತ ಕ್ರಮವನ್ನ ಕೈಗೊಳ್ತೀವಿ ಅನ್ನುವಂಥ ರೀತಿಯ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ಕೊಟ್ಟ ಮಾತಿನಂತೆ ಇದು ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ಬರುತ್ತೆ ಅನ್ನೋದನ್ನ ನೋಡಬೇಕಾಗಿದೆ. ಆದ್ರೆ ಈ ಮಧ್ಯ ಇನ್ನು ಅಲ್ಲಿ ಗಣಿಗಾರಿಕೆ ನಡೆಯೋದಿಲ್ಲ. ಏನು ಹೆದ್ದಾರಿ ಇತ್ತು ಅಲ್ಲಿ ಗಣಿಗಾರಿಕೆಯನ್ನ ಮಾಡ್ತಾ ಇದ್ರು. ಇನ್ನು ಆ ಗಣಿಗಾರಿಕೆಯ ಜಾಗದಲ್ಲಿ ಹೆದ್ದಾರಿ ನಿರ್ಮಾಣವಾಗ್ಲಿಕ್ಕೆ ಇದೆ. ಸುತ್ತಮುತ್ತಲಿನ ಪ್ರದೇಶದಲ್ಲಿ ಹೆದ್ದಾರಿ ನಿರ್ಮಾಣವಾಗಿದ್ರು ಕೂಡ ಆ ಭಾಗದಲ್ಲಿ ಮಾತ್ರ ಹೆದ್ದಾರಿ ನಿರ್ಮಾಣವಾಗಿರ್ಲಿಲ್ಲ. ಇನ್ನು ಮುಂದೆ ಅದು ಹೆದ್ದಾರಿಗೆ ಕನೆಕ್ಟ್ ಆಗಿ ಅಲ್ಲಿ ಗಣಿಗಾರಿಕೆ ಇದ್ದ ಜಾಗದಲ್ಲಿ ರಸ್ತೆ ನಿರ್ಮಾಣವಾಗುತ್ತೆ ಪ್ರಭು. ಥ್ಯಾಂಕ್ ಯು ಆದಿತ್ಯ ಮಾಹಿತಿಗಾಗಿ.